Dear student, this is 5 marks problem. Read it very carefully. Very important. A manufacturer has 600 liters of 12% solution. ಒಂದು ಸೊಲ್ಯೂಷನ್ ಏನಿದೆ, ಒಂದು ಸೊಲ್ಯೂಷನ್ 600 ಲೀಟರ್ ಇದೆ. ಅದು ಎಷ್ಟು ಪರ್ಸೆಂಟೇಜ್ ಇದೆ? 12% ಇದೆ. ಹೌದಲ್ವಾ? How many liters of 30% acid solution must be added? ಇದಕ್ಕೆ ಎಷ್ಟು ಲೀಟರ್ಸ್ ಆಫ್ ಎಷ್ಟು ಪರ್ಸೆಂಟೇಜ್ 30% ಸೊಲ್ಯೂಷನ್ ಆಡ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ದಟ್ ರಿಸಲ್ಟಿಂಗ್ ಮಿಕ್ಸ್ಚರ್ ಏನಾಗುತ್ತೆ ಗೊತ್ತಾಗಬೇಕು, ಇಲ್ಲ ಅರ್ಥ ಮಾಡ್ಕೋಬೇಕು. 600 ಲೀಟರ್ಸ್ ಎಷ್ಟು ಪರ್ಸೆಂಟೇಜ್ ಇದೆ? 12% ಇದೆ. ಹಾಗೆ ಏನೋ ಕೇಳಿದ್ರೆ ಹೌ ಮೆನಿ ಲೀಟರ್ಸ್ ಆಫ್ 30% ಆಸಿಡ್ ಸೊಲ್ಯೂಷನ್ ಮಸ್ಟ್ ಬಿ ಆಡೆಡ್. ಈಗ ಆಡ್ ಮಾಡಬೇಕಾಗಿರೋ ಆಸಿಡ್ ಸೊಲ್ಯೂಷನ್ ಎಷ್ಟು ಲೀಟರ್ ಅಂತ ಕೇಳಿದ್ದಾರೆ, ಅದನ್ನ ಎಕ್ಸ್ ಅಂತ ಇಟ್ಕೊಂಡು. ಹಾಗಾದ್ರೆ ಟೋಟಲ್ ಮಿಕ್ಸ್ಚರ್ ಏನಾಯ್ತು? ಸೊ 600 ಲೀಟರ್ಸ್ ಪ್ಲಸ್ ಇನ್ನೇನು ಆಡ್ ಮಾಡ್ತಾ ಇರೋದು ಎಕ್ಸ್, ಟೋಟಲ್ ಎಷ್ಟಾಯ್ತು? ಹಾಗಾದ್ರೆ ಎಕ್ಸ್ ಪ್ಲಸ್ 600. ಈ 600 ಅನ್ನೋದು 12% ಇದೆ, ಎಕ್ಸ್ ಅನ್ನೋದು 30% ಇದೆ. ಈಗ ಅರ್ಥ ಮಾಡ್ಕೋಬೇಕು. ಸೊ ಆಸಿಡ್ ಮಸ್ಟ್ ಬಿ ಆಡೆಡ್. ಎಷ್ಟು ಲೀಟರ್ ಆಡ್ ಮಾಡಬೇಕು? ಸೊ ಲೆಟ್ 30% ಆಸಿಡ್ ಆಡೆಡ್ ಈಸ್ ಎಕ್ಸ್ ಲೀಟರ್ಸ್ ತಗೋಣ. ಎಕ್ಸ್ ಲೀಟರ್ ಮುಂಚೆ ಇದ್ದಿದ್ದೆಷ್ಟು? 600 ಲೀಟರ್ಸ್. ಅರ್ಥ ಆಗ್ತಾ ಇದೆಯಾ? ದೇರ್ಫೋರ್ ಟೋಟಲ್ ಮಿಕ್ಸ್ಚರ್ ಬರೆಯೋಣ. ಟೋಟಲ್ ಮಿಕ್ಸ್ಚರ್ ಎಷ್ಟಿದೆ ಅಂತ, ಟೋಟಲ್ ಮಿಕ್ಸ್ಚರ್ ಅಲ್ಲಿ ಎಷ್ಟು ಲೀಟರ್ಸ್ ಇದೆ ಅಂತ. ಮೊದಲಿದ್ದೆಷ್ಟು? 600 ಪ್ಲಸ್ ಈಗ ಸೇರಿಸ್ತಾ ಇರೋದು ಎಷ್ಟಾಯ್ತು? ಎಕ್ಸ್ ಆಯ್ತು. ಈಗ ಅವನು ಏನು ಹೇಳ್ತಾ ಇದ್ದಾನೆ? ಟೋಟಲ್ ಇವೆರಡು ಕಂಬೈಂಡ್ ಇದೆಯಲ್ಲ, ಯಾವುದು ಕಂಬೈಂಡು? 600 ಪ್ಲಸ್ ಎಕ್ಸ್ ಅನ್ನೋದು ಇದೆಯಲ್ಲ, ಇಲ್ಲಿ ಗಮನ ಕೊಡಬೇಕು. ಇನ್ ದ ರಿಸಲ್ಟಿಂಗ್ ಮಿಕ್ಸ್ಚರ್ ಏನಂತ ಇದೆ? ಮಿಕ್ಸ್ಚರ್ ಮೋರ್ ದ್ಯಾನ್ 50%, ಲೆಸ್ ದ್ಯಾನ್ ವಾಟ್? 18%. ಹಾಗಾದ್ರೆ ಇಲ್ಲಿ ಬರ್ಕೋತಾ ಇದ್ದೀನಿ, ಟೋಟಲ್ ಮಿಕ್ಸ್ಚರ್ ಪರ್ಸೆಂಟೇಜ್ ಶುಡ್ ಬಿ ಮೋರ್ ದ್ಯಾನ್ 50% of the mixture, 50% of the mixture, and should be less than 18% of the mixture. ಓಕೆ, ಇಲ್ಲಿ ಗಮನ ಕೊಡಬೇಕು. ಇದೊಂದು ಹುಷಾರಾಗಿ ಅರ್ಥ ಮಾಡಿ, ಇದನ್ನ ಬರ್ಕೊಂಡ್ಬಿಟ್ರೆ 15% ಆಫ್ ಟೋಟಲ್ ಮಿಕ್ಸ್ಚರ್ ಎಷ್ಟಿದೆ ನಮಗೆ? 600 ಪ್ಲಸ್ ಎಕ್ಸ್ ಇದೆ. ಒಪ್ಪತ್ತಿರಾಗಾದ್ರೆ ಲೆಸ್ ದೆನ್ ಟೋಟಲ್ ಮಿಕ್ಸ್ಚರ್ ಪರ್ಸೆಂಟೇಜ್ ಇದೆಯಲ್ವಾ, 600 ಇಂಟು 12% ಬರೀಬೋದಾಗಾದ್ರೆ 12% ಪ್ಲಸ್ ಎಕ್ಸ್ ಇಂಟು ಎಷ್ಟು ಪರ್ಸೆಂಟೇಜು? 30% ಶುಡ್ ಬಿ ಲೆಸ್ ದೆನ್ 18% ಆಫ್ 15% ಇದೆ, ಸಾರಿ ನಾಟ್ ದಟ್ 15%. ಸೊ 18% ಆಫ್ ವಾಟ್ ಮಿಕ್ಸ್ಚರ್ ಎಷ್ಟಿದೆ? 600 ಪ್ಲಸ್ ಎಕ್ಸ್. ಅಂದರೆ ಇದ್ರ ಅರ್ಥ ಮಾಡ್ಕೋಬೇಕು, ನಮ್ಮ ಟೋಟಲ್ ಮಿಕ್ಸ್ಚರ್ ಅನ್ನೋದು ಏನಿದೆ ಅದು 15%ಗಿನ ಜಾಸ್ತಿ, 18%ಗಿನ ಕಡಿಮೆ ಇದೆ. ಇದನ್ನ ಇನ್ನೊಂದ್ಸಲಿ ಅರ್ಥ ಮಾಡ್ಕೊಳ್ಳಿ, ಬರೀತೀನಿ ನೀಟಾಗಿ, ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಮಕ್ಕಳ. ಸೊ ಇಲ್ಲಿ ಏನಿದೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಆಕ್ಚುಲಿ ಕಂಟೈನರ್ ಅಲ್ಲಿ ಗಮನ ಕೊಡಿ ಕೇರ್ಫುಲ್. ಒಂದು ಕಂಟೈನರ್ ಇದೆ ಅನ್ಕೊಳ್ಳಿ. ಈ ಕಂಟೈನರ್ ಅಲ್ಲಿ ಆಲ್ರೆಡಿ ಆಸಿಡ್ ಇದೆ. ಏನಿದೆ? ಆಸಿಡ್ ಇದೆ. ಈ ಆಸಿಡ್ ಎಷ್ಟು ಲೀಟರ್ ಇದೆ? 600 ಲೀಟರ್ಸ್ ಆಫ್ ಎಷ್ಟು ಪರ್ಸೆಂಟೇಜು? 12% ಇದೆ. ಈಗ ಇದಕ್ಕೆ ಬೇರೆ ಆಸಿಡ್ನ ಹಾಕ್ಬೇಕು. ನೋಡಿ, ಬೇರೆ ಆಸಿಡ್ನ ಹಾಕ್ಬೇಕು. ಹೌ ಮೆನಿ ಲೀಟರ್ಸ್ ಆಫ್ ಎಷ್ಟು ಪರ್ಸೆಂಟೇಜು? 30% ಅಂತ ಗೊತ್ತು, ಬಟ್ ಎಷ್ಟು ಲೀಟರ್ ಹಾಕ್ತೀವಿ ಅಂತ ಗೊತ್ತಿಲ್ಲ. ಆ ಎಷ್ಟು ಲೀಟರ್ಸ್ ಅನ್ನೋದನ್ನೇ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ 30% ಆಫ್ ಆಸಿಡ್ ಆಡೆಡ್ is equal to ಎಕ್ಸ್ ಲೀಟರ್ಸ್ ಅಂತ ಇಟ್ಕೊಳ್ಳಿ. ನಾವು ಟೋಟಲ್ ಮಿಕ್ಸ್ಚರ್ ಅದರೊಳಗಡೆ ಎಷ್ಟು ಸೇರ್ಕೊಂತು ಅಂತ, ಎಷ್ಟು ಲೀಟರ್ ಸೇರ್ಕೊಂಡಿದೆ ಅಂತ ಬರೆಯೋಣ. ಟೋಟಲ್ ಮಿಕ್ಸ್ಚರ್ ಮೊದಲಿದೆ ಎಷ್ಟು? 600 ಆಲ್ರೆಡಿ ಇತ್ತು, ಪ್ಲಸ್ ಈಗ ಸೇರಿಸ್ತಾ ಇರೋದು ಎಕ್ಸ್ ಲೀಟರ್ಸ್. ಬಟ್ 600 ಅನ್ನೋದು ಎಷ್ಟು ಪರ್ಸೆಂಟೇಜ್ ಇದೆ? 12% ಇದೆ. ಎಕ್ಸ್ ಅನ್ನೋದು ಎಷ್ಟು ಪರ್ಸೆಂಟೇಜ್ ಇದೆ? 30% ಇದೆ. ಈಗ ಒಂದು ಕಂಡೀಷನ್ ಪ್ರಕಾರ ಏನು ಹೇಳ್ತಾ ಇದೆ? ರಿಸಲ್ಟಿಂಗ್ ಮಿಕ್ಸ್ಚರ್ ವಿಲ್ ಬಿ, ಬರೆಯೋಣ ಹಾಗಾದ್ರೆ. ರಿಸಲ್ಟಿಂಗ್ ಮಿಕ್ಸ್ಚರ್ ಅಂದ್ರೆ ಟೋಟಲ್ ಮಿಕ್ಸ್ಚರ್ ವಿಲ್ ಬಿ ಮೋರ್ ದ್ಯಾನ್ 15%, ಅಂದ್ರೆ 15% ಆಫ್ ಮಿಕ್ಸ್ಚರ್, 15% ಆಫ್ ಮಿಕ್ಸ್ಚರ್ ಅಂಡ್ ಶುಡ್ ಬಿ ಲೆಸ್ ದ್ಯಾನ್ 18% ಆಫ್ ಮಿಕ್ಸ್ಚರ್. ನೋಡೋಣ ಹಾಗಾದ್ರೆ, ಇದು ಅರ್ಥ ಮಾಡ್ಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ. 15% ಅಂದ್ರೆ 15/100 ಅಂತ, ಇಂಟು ಮಿಕ್ಸ್ಚರ್ ಎಷ್ಟಿದೆ? 600 ಪ್ಲಸ್ ಎಕ್ಸ್ ಇದೆ, ಶುಡ್ ಬಿ ಲೆಸ್ ದ್ಯಾನ್ ಟೋಟಲ್ ಮಿಕ್ಸ್ಚರ್ ಎಷ್ಟಿದೆ? 600 ಪ್ಲಸ್ ಎಕ್ಸ್ ಇದೆ.
ಬಟ್ 600 ಎಷ್ಟು ಪರ್ಸೆಂಟೇಜ್ ಅದು 12%. ಪ್ಲಸ್ ಮಿಕ್ಸ್ಚರ್ ಇನ್ನೊಂದು ಏನಿದೆ ಎಕ್ಸ್ ಅಂದ್ರೆ ಎಷ್ಟು ಪರ್ಸೆಂಟೇಜು 30%. ಇದು ಗೊತ್ತಾಯ್ತಾ? ಶುಡ್ ಬಿ ಲೆಸ್ ದನ್ 18% ಅಂದರೆ 18/100 ಇಂಟು ಆ ಮಿಕ್ಸ್ಚರ್ ಎಷ್ಟಿದೆ 600 ಪ್ಲಸ್ ಎಕ್ಸ್. ನಾನು ಹೇಳೋ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಸೊ 15/100 ಇಂಟು 600 ಪ್ಲಸ್ ಎಕ್ಸ್ ಶುಡ್ ಬಿ ಲೆಸ್ ದನ್ 600 ಇಂಟು 12% ಅಂದರೆ 12/100 ಪ್ಲಸ್ ಎಕ್ಸ್ ಇಂಟು 30% ಅಂದರೆ 30/100 ಲೆಸ್ ದ್ಯಾನ್ 18/100 ಇಂಟು 600 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 100. ಯಾಕೆ? ಪರ್ಸೆಂಟೇಜ್ಗೆ ನೋಡಿ, ಎಲ್ಲ ಕಡೆ 100 ಹೊರಟೋಗುತ್ತೆ ನೋಡಿ. 100 ಡಿವೈಡ್ ಥ್ರೂ ಔಟ್ ಬೈ ಮಲ್ಟಿಪ್ಲೈಡ್ ಥ್ರೂ ಔಟ್ ಬೈ 100 30 ವಿಲ್ ಗೆಟ್. ಇನ್ನು ಉಳ್ಕೊಳ್ಳೋದು ಹೇಗೆ? 15 ಇಂಟು 600 ಪ್ಲಸ್ ಎಕ್ಸ್ ಶುಡ್ ಬಿ ಲೆಸ್ ದ್ಯಾನ್ 600 ಇಂಟು 12. ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡೋಣ. 600 ಇಂಟು 12 ಅಂದರೆ 12 7200 ಪ್ಲಸ್ 30x. ಓಕೆ, ಶುಡ್ ಬಿ ಲೆಸ್ ದ್ಯಾನ್ 18 ಇಂಟು 600 ಪ್ಲಸ್ ಎಕ್ಸ್. ನನಗೆ ಅಲ್ಟಿಮೇಟ್ಲಿ ಕಂಡುಹಿಡಿಬೇಕಾಗಿರೋದು ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಮಕ್ಕಳ. ನೋಡಿ, ಯಾಕೆ ಅಬ್ಸರ್ವ್ ಮಾಡಿ. ಈ ಪಾಯಿಂಟ್ ಅರ್ಥ ಆದರೆ ನೆಕ್ಸ್ಟ್ ಕತೆಗೆ ಹೋಗ್ತೀನಿ. ನೋಡ್ಕೊಳ್ಳಿ, ಈ ಪಾಯಿಂಟ್ ಅರ್ಥ ಆಯ್ತಾ? ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಹೋಗ್ತೀನಿ. ನೋಡಿ, ಈಗ ಕ್ಯಾಲ್ಕುಲೇಟ್ ಮಾಡೋಣ ಮಕ್ಕಳ. ಹಾಗೆ ಯೋಚನೆ ಮಾಡಿ, ನಾನು ಬರ್ದಿರೋದು ಕರೆಕ್ಟ್ ಆಗಿದೆಯಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ನೀವು ಎರಡು ರೀತಿನಾದರೂ ಮಾಡ್ಕೋಬೋದು. ಎರಡೂ ಅಟ್ ಎ ಟೈಮ್ ಇನ್ಈಕ್ವಾಲಿಟಿ ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳಿ, ಅಥವಾ ಒಂದ್ಸಲಿ ಮಾಡ್ಕೋಬೋದು, ಹೆಂಗಾದ್ರೂ ಮಾಡ್ಕೊಳ್ಳಿ. ಇಲ್ಲ ಸಪ್ರೇಟ್ ಮಾಡ್ಬಿಡೋಣ. ನೋಡಿ, ಸಪ್ರೇಟ್ ಮಾಡೋದಾದ್ರೆ ಹೇಗೆ ಮಾಡ್ಕೋಬೋದು? ಗಮನ ಇಟ್ಟು ಕಲಿಸ್ಕೋಬೇಕು. ಇದು ದಿಸ್ ಇಸ್ ದ ಕಂಡೀಷನ್. ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹೀಗೂ ಮಾಡ್ಕೋಬೋದು. ಫಸ್ಟ್ ಕಂಡೀಷನ್ ಬರೆಯೋಣ. ಮೋರ್ ದೆನ್ 15% ಅಂತ ಇದೆ. ಹಾಗಾದ್ರೆ ಏನಂತ ಮಾಡೋಣ? ಹಾಗಾದ್ರೆ ಟೋಟಲ್ ಮಿಕ್ಸ್ಚರ್ ಫಸ್ಟ್ ಕಂಡೀಷನ್. ಟೋಟಲ್ ಮಿಕ್ಸ್ಚರ್ ಎರಡು ರೀತಿನಾದರೂ ಮಾಡ್ರಪ್ಪ. ಮೋರ್ ದೆನ್ 50% ಆಫ್ ಮಿಕ್ಸ್ಚರ್. ಹೌದಾ? ಇಲ್ಲಿ ನೋಡಿ, ಟೋಟಲ್ ಮಿಕ್ಸ್ಚರ್ ಅಂದರೆ 600 ಪ್ಲಸ್ ಎಕ್ಸ್ ಅಂತ ಇದೆ. 600 ಎಷ್ಟು ಪರ್ಸೆಂಟೇಜು? 12%. ಯಾಕಂದರೆ ಪರ್ಸೆಂಟೇಜಲ್ಲಿ ಕೊಟ್ಟಿರೋದ್ರಿಂದ. ಪ್ಲಸ್ ಎಕ್ಸ್ ಅಂತ ಇದೆ. ಎಕ್ಸ್ ಎಷ್ಟು ಪರ್ಸೆಂಟೇಜು? 30%. ಶುಡ್ ಬಿ ಗ್ರೇಟರ್ ದ್ಯಾನ್ 50% ಆಫ್ ಮಿಕ್ಸ್ಚರ್ ಎಷ್ಟಿದೆ? 600 ಪ್ಲಸ್ ಎಕ್ಸ್ ಇದೆ. ಓಕೆನಾ? ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ 600 ಇಂಟು 12% ಅಂದರೆ 12/100. ಹೌದಲ್ಲಂದ್ರ? ಪ್ಲಸ್ ಎಕ್ಸ್ ಇಂಟು 30% ಅಂದರೆ 30/100. ನೀವು ಯಾವ ರೀತಿನಾದರೂ ಮಾಡ್ಬೋದು. ಎರಡು ಅಟ್ ಎ ಟೈಮ್ ಮಾಡ್ಕೊಳ್ಳಿ, ಅಥವಾ ಸಪ್ರೇಟ್ ಆಗಾದರೂ ಮಾಡ್ಕೊಳ್ಳಿ. ಗ್ರೇಟರ್ ದನ್ 50% ಅಂದರೆ 15/100 ಇಂಟು 600 ಪ್ಲಸ್ ಎಕ್ಸ್. ಮಕ್ಕಳ ನೋಡಿ, ಈ 100 ಥ್ರೋಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾದ್ರೆ ಏನಾಗುತ್ತೆ? 12 ಉಳ್ಕೊಳ್ಳೋದು ಬರೆಯೋಣ. 12 7200 ಪ್ಲಸ್ 30x ಶುಡ್ ಬಿ ಗ್ರೇಟರ್ ದ್ಯಾನ್, ಸೊ 15 80. ಹೌದಲ್ವಾ? ಸೊ 6 6 5 30 800. ಸೊ ಸಾರಿ, ನಾಟ್ ದಟ್, 8000 ಪ್ಲಸ್ 15x ಆಗುತ್ತೆ. ನನಗೆ ಬೇಕಾದ್ರೆ ಎಕ್ಸ್ ಬೇಕು. 15x ಈ ಕಡೆ ತೊಗೊಳ್ಳಿ, 7200 ಆ ಕಡೆ ಹೋಗಲಿ. 30x ಮೈನಸ್ 15x ಶುಡ್ ಬಿ ಗ್ರೇಟರ್ ದ್ಯಾನ್ 8000 ಮೈನಸ್ 7200. ಓಕೆ, ಇದು ಅರ್ಥ ಮಾಡ್ಕೋಬೇಕು. ಸೊ ಅಲ್ಲಿಗೆ 15x ಆಗುತ್ತೆ, ಶುಡ್ ಬಿ ಗ್ರೇಟರ್ ದ್ಯಾನ್ 8000 minus 7200 is nothing but only that you will get 800. So x should be greater than 800 divided by 15. 800 divided by what? 15. Therefore x should be, so 60. X should be what? 60. ಆಗುತ್ತಾ ನೋಡಿ? ಸಾರಿ, 120 ಆಗುತ್ತೆ ನೋಡಿ. 120 1800 ಅಲ್ವಾ? ಸೊ ಅಲ್ಲಿಗೆ ಎಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. 9000 ಬರುತ್ತಾ? 1272. ಇದು ಕರೆಕ್ಟ್ ಆಗಿದೆ. 1272. ಸೊ 30% ಆಫ್ ಎಕ್ಸ್ ಪ್ಲಸ್ 12% ಆಫ್ 600. 1272. ಸೊ ಅಲ್ಲಿಗೆ 6 30 90. ಸಾರಿ, 9000 ಆಗ್ಬೇಕಲ್ವನ್ರೋ? 8000 ಮಾಡಿಬಿಟ್ಟಿದ್ದೀನಿ. 9000
ಸೊ ಅಲ್ಲಿಗೆ 1800 ಬಂತು. ಸೊ ಅಲ್ಲಿಗೆ ಎಷ್ಟು 1800 ಅಂದರೆ 15ರಿಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ 120 ಬಂತು. ಇನ್ನೊಂದು ಕಂಡೀಷನ್, ದ ಮಿಕ್ಸ್ಚರ್ ಶುಡ್ ಬಿ ಲೆಸ್ ದ್ಯಾನ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಏನಂತ ಮಾಡೋಣ, ಇನ್ನೊಂದು ಕಂಡೀಷನ್, ಇದು ಈಕ್ವೇಷನ್ 1 ಅಂತ ಕೊಟ್ಕೊಳ್ಳಿ. ಸೊ ಹಾಗಾದ್ರೆ ಏನಂತ ಬರೆಯೋಣ, ಟೋಟಲ್ ಮಿಕ್ಸ್ಚರ್ ಶುಡ್ ಬಿ ಲೆಸ್ ದ್ಯಾನ್ 18% ಆಫ್ ಮಿಕ್ಸ್ಚರ್. ಓಕೆನಾ. ಟೋಟಲ್ ಮಿಕ್ಸ್ಚರ್ ಅಂದರೆ ಏನಿದೆ, 600 ಪ್ಲಸ್ ಎಕ್ಸ್ ಇದೆ. 600 ಎಷ್ಟು ಪರ್ಸೆಂಟೇಜು ಇಂಟು 12%. ಓಕೆನಾ. ಪ್ಲಸ್ ಎಕ್ಸ್ ಅನ್ನೋದು ಎಷ್ಟು ಪರ್ಸೆಂಟೇಜು, 30%. ಶುಡ್ ಬಿ ಲೆಸ್ ದ್ಯಾನ್ 18% ಅಂದರೆ 18% ಆಫ್ ಮಿಕ್ಸ್ಚರ್ ಅಂದರೆ ಎಷ್ಟಿದೆ, ಎಕ್ಸ್ ಪ್ಲಸ್ 600 ಅಥವಾ 600 ಪ್ಲಸ್ ಎಕ್ಸ್. 600 ಇಂಟು 12% ಅಂದರೆ 12/100 ಬರಿಬೋದಾ. ಪ್ಲಸ್ ಎಕ್ಸ್ ಇಂಟು 30% ಅಂದರೆ 30/100. ಶುಡ್ ಬಿ ಲೆಸ್ ದ್ಯಾನ್ 18/100 ಇಂಟು ಎಕ್ಸ್ ಪ್ಲಸ್ 600. ಮಕ್ಕಳ ನೋಡ್ಕೊಳ್ಳಿ, ಥ್ರೂ ಔಟ್ 100 ಕ್ಯಾನ್ಸಲ್ ಆಯಿತು. 12 72, 7200 ಪ್ಲಸ್ 30x ಲೆಸ್ ದ್ಯಾನ್ 18x ಪ್ಲಸ್ 18 ಇಂಟು 6 ಎಷ್ಟು ಬರುತ್ತೆ ನೋಡಿ, ಕ್ಯಾಲ್ಕುಲೇಟ್ ಮಾಡಿ. 18 ಇಂಟು 6, ಸೊ 1800, 10,800. ಸೊ 18x ಈ ಕಡೆ ತಗೊಳ್ಳಿ, 30x ಮೈನಸ್ 18x ಶುಡ್ ಬಿ 10,800 ಮೈನಸ್ 7,200. ಸೊ ದಟ್ ಬಿಕಮ್ 12x should be 10,800 minus 7,200. What happens here? So 3,600. So x should be 3,600 divided by 12. And then 36. X should be 30, right? X should be 30. Sorry, not 30, 300. Therefore, ಈಗ 1 and 2 ಅಬ್ಸರ್ವ್ ಮಾಡಿ. 1 and 2 ಅಬ್ಸರ್ವ್ ಮಾಡಿದ್ರೆ ಎಕ್ಸ್ ಅನ್ನೋದು 120ಕ್ಕಿಂತ ಜಾಸ್ತಿ, 300ಕ್ಕಿಂತ ಕಡಿಮೆ. ದೇರ್ಫಾರ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 120 ಬಟ್ ಲೆಸ್ ದ್ಯಾನ್ ವಾಟ್, 300. ಸೊ ಹಾಗಾದರೆ 30% ಆಫ್ ಆಸಿಡ್ ಆಡೆಡ್ ಎಷ್ಟಿದೆ, ಎಕ್ಸ್ ಲೀಟರ್. ದೇರ್ಫಾರ್ 30% ಆಫ್ ಆಸಿಡ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 120 ಇರಬೇಕು. ಹೌದಾ, ಗ್ರೇಟರ್ ದ್ಯಾನ್ 120 ಬಟ್ ಲೆಸ್ ದ್ಯಾನ್ ಎಷ್ಟಿರಬೇಕು, 300. ಬಟ್ ಲೆಸ್ ದ್ಯಾನ್ 300. ಅರ್ಥ ಆಯ್ತಾ ನೋಡಿ ಮಕ್ಕಳ. ಸೊ ಇದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕ್ಲೀನ್ ನೋಡಿ. ಇನ್ನೊಂದ್ಸಲಿ ಬೇಕಾದ್ರೆ ನೋಡಿ, ಇನ್ನೊಂದ್ಸಲಿ ನೋಡಿ. ನೀಟಾಗಿ ನೋಡಿ, ಪ್ರಾಬ್ಲಮ್ಸ್ ಮಾಡೋಣ. ಓಕೆನಾ, ಅರ್ಥ ಆಗಿದೆಯಾ? ಆಗಿದೆಯೇನ್ರೋ? ವೆರಿ ಗುಡ್.